ಸೆಕೆಂಡ್ಸ್ ಅಲ್ಲಿ ಅಮೆಜಾನ್ ಫೈರ್ ಸ್ಟಿಕ್ ಮತ್ತೆ MI ಫೈರ್ ಸ್ಟಿಕ್ ನಾವು ತಗೊಳ್ತೀವಲ್ಲ, ಅದು ಹೆಂಗ್ ಚೆಕ್ ಮಾಡೋದು ಮೊಬೈಲ್ ಅಲ್ಲಿ ಅನ್ನೋದು ಈ ವಿಡಿಯೋದಲ್ಲಿ ನೋಡಿ ತಿಳ್ಕೊಳ್ಳೋಣ. ನಮ್ಮ ಹತ್ರ ಒಂದು OTG ಕೇಬಲ್ ಮತ್ತೆ HDMI to USB ವಿಡಿಯೋ ಕ್ಯಾಪ್ಚರ್, MI ಫೈರ್ ಸ್ಟಿಕ್ ಮತ್ತೆ ಅದು ರಿಮೋಟು ಮತ್ತೆ ಒಂದು ಮೊಬೈಲ್ ಫೋನು. MI ಫೈರ್ ಸ್ಟಿಕ್, ವಿಡಿಯೋ ಕ್ಯಾಪ್ಚರು ಮತ್ತೆ OTG ಕೇಬಲ್, ಇದು ಮೂರನ್ನ ಒಂದೇ ಸತಿ ಕನೆಕ್ಟ್ ಮಾಡ್ಕೊಂಡು ಮೊಬೈಲು ಮತ್ತೆ ರಿಮೋಟು ಮತ್ತೆ ಈ OTG ಕೇಬಲ್ ಮೂರು ಇದು ಎತ್ಕೊಂಡು ನಾವೇನ್ ಮಾಡ್ಬೇಕಂದ್ರೆ, ನಮ್ಮ ಹತ್ರ ಪವರ್ ಬ್ಯಾಂಕ್ ಇದ್ರೆ ಆ ಪವರ್ ಬ್ಯಾಂಕ್ ಇಂದ ಈ MI ಫೈರ್ ಸ್ಟಿಕ್ ಗೆ ನಾವು ಪವರ್ ಕನೆಕ್ಟ್ ಕೊಡ್ಬೇಕು. ಕನೆಕ್ಟ್ ಕೊಟ್ಟಿದ ತಕ್ಷಣ ಅದು ಆನ್ ಆಗ್ಬಿಡುತ್ತೆ. ಆಮೇಲೆ ನಮ್ಮ ಮೊಬೈಲ್ ಅಲ್ಲಿ ಒಂದು ಆಪ್ ಡೌನ್ಲೋಡ್ ಮಾಡ್ಬೇಕಾಗುತ್ತೆ. ಯಾವ ಆಪ್ ಅಂದ್ರೆ USB ಕ್ಯಾಮ್ರಾ ವ್ಯೂವರ್ಸ್ ಅಂತ ಒಂದು ಆಪ್ ಇರುತ್ತೆ. ಆಪ್ ಡೌನ್ಲೋಡ್ ಮಾಡ್ಕೊಂಡ್ರೆ ಆಪ್ ನೋಡಕ್ಕೆ ಈ ತರನೇ ಇರುತ್ತೆ. ಅದನ್ನ ಡೌನ್ಲೋಡ್ ಮಾಡ್ಕೊಂಡು ನಾವು ಓಪನ್ ಮಾಡಬೇಕು. ಓಪನ್ ಮಾಡಿದ ತಕ್ಷಣ ನೋಡಿದ್ರೆ ಅದರ ಇಂಟರ್ಫೇಸ್ ಈ ತರನೇ ಇರುತ್ತೆ. ಈ ಆಪ್ ಅಲ್ಲಿ ಯಾವುದೇ ತರ ಸೆಟ್ಟಿಂಗ್ ಮಾಡಬಾರ್ದು. ನಾವು ಹೆಂಗಿದೆ ಹಂಗೆ ಓಪನ್ ಮಾಡ್ಬಿಟ್ಟು ಈ OTG ಕೇಬಲ್ ಅಲ್ಲಿ ನಾವು ಕನೆಕ್ಟ್ ಮಾಡಿ ಇಕ್ಕಿದೀವಲ್ವಾ, ಅದೇನ್ ಮಾಡ್ಬೇಕಂದ್ರೆ ನಾವು ಮೊಬೈಲ್ ಅಲ್ಲಿ ಚಾರ್ಜ್ ಆಗ್ತೀವಲ್ಲ ಆ ಜಾಗದಲ್ಲಿ ಇದನ್ನ ಈ OTG ಕೇಬಲ್ ನ ಅದ್ನಲ್ಲಿ ಹಾಕ್ಬಿಟ್ರೆ ಅದ್ ನೋಡಿ ಆನ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತೆ MI ಫೈರ್ ಸ್ಟಿಕ್ ಆಗ್ಲಿ ಇಲ್ಲಾಂದ್ರೆ ಅಮೆಜಾನ್ ಫೈರ್ ಸ್ಟಿಕ್ ಆಗ್ಲಿ ಯಾವುದೇ ವಸ್ತು ಇದ್ರು ಅದ್ರಲ್ಲಿ ಹಾಕಿದ ತಕ್ಷಣ ಅದು ಆನ್ ಆಗ್ಬಿಡುತ್ತೆ. ಆನ್ ಆಗಿದ ತಕ್ಷಣ ನಾವು ಯೂಟ್ಯೂಬ್ ಯೂಸ್ ಮಾಡಬಹುದು, ಅಮೆಜಾನ್ ಪ್ರೈಮ್ ಯೂಸ್ ಮಾಡಬಹುದು, ಮತ್ತೆ ನೋಡಿದ್ರೆ ನೆಟ್ಫ್ಲಿಕ್ಸ್ ಇದೆಲ್ಲ ಯೂಸ್ ಮಾಡಬಹುದು. ಅದೇ ತರ ಇದು ಚೆಕ್ ಮಾಡ್ಕೋಬಹುದು ನಮ್ಮ ಫೈರ್ ಸ್ಟಿಕ್ ವರ್ಕ್ ಆಗುತ್ತಾ ಇಲ್ವಾ ಅನ್ನೋದು. ಮತ್ತೆ ಅಮೆಜಾನ್ ಫೈರ್ ಸ್ಟಿಕ್ ಮತ್ತೆ MI ಫೈರ್ ಸ್ಟಿಕ್ ಈ ತರ ಯಾವ್ದೋ ಸ್ಟಿಕ್ ತಗೋಬೇಕು ಅಂದ್ರೆ ನೀವು ಚೆಕ್ ಮಾಡ್ಬೇಕು ಅಂದ್ರೆ ಇದೆಲ್ಲ ತಗೊಂಡೋದ್ರೆ ಸಾಕು, ನೀವು ಆರಾಮಾಗಿ ಅಲ್ಲೇ ಚೆಕ್ ಮಾಡಿ ತಗೋಬಹುದು. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಈ ವಿಡಿಯೋಗೆ ಒಂದು ಲೈಕು ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ತರ ಇಂಟ್ರೆಸ್ಟಿಂಗ್ ಕಂಟೆಂಟ್ ಎಲ್ಲ ನಿಮ್ಗೆ ಸಿಗ್ತಾ ಇರ್ತದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.